ನಮಸ್ತೆ, ವೆಲ್ಕಮ್ ಟು ದ ಚಾನಲ್ ಸೌಜನ್ಯ ಎಮ್ ಕ್ರಿಯೇಷನ್ಸ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ಡಿಸೈನ್ ಇಷ್ಟ ಆದರೆ ಲೈಕ್ ಮಾಡಿ. ವಿಡಿಯೋನ ಕೊನೆ ತನಕ ನೋಡಿ, ನಿಮಗೆ ಡಿಸೈನ್ ಹೇಗೆ ಬಂದಿದೆ ಅಂತ ಗೊತ್ತಾಗುತ್ತೆ. ಸೊ ಇಲ್ಲಿ ನಾನು ತುಂಬ ಸಿಂಪಲ್ಲಾಗಿ ಹಾಕೋ ಸಾರಿ ಕುಚ್ಚು ತೋರಿಸ್ತಿದ್ದೀನಿ. ಅದಕ್ಕೆ ನಾನಿಲ್ಲಿ 7 ಎಳೆ ದಾರಾನ ಗಂಟು ಹಾಕೊಂಡು ಇಟ್ಕೊಂಡಿದ್ದೀನಿ. ಅದನ್ನ ಸೀರೆ ಬ್ಯಾಕ್ ಸೈಡ್ ಇಟ್ಟು ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೋಬೇಕು. ಫಸ್ಟು ಸೀರೆಗೆ ದಾರಾನ ಲಾಕ್ ಮಾಡಿಕೊಂಡು ಅದ್ರ ಪಕ್ಕದಲ್ಲೇ ಇನ್ನೊಂದು ಸರ್ತಿ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಬೇಕು. 2 ಟೈಮ್ಸ್ ಲಾಕ್ ಮಾಡಿದ್ಮೇಲೆ 2 ಚೈನ್ಸ್ ಹಾಕೋಣ. 2 ಚೈನ್ಸ್ ಹಾಕಿ ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಿ ಈಗೇನು ಲಾಕ್ ಮಾಡಿರ್ತೀವಲ್ಲ ಅದ್ರ ಪಕ್ಕದಲ್ಲೇ ಒಂದು ಡಬಲ್ ಕ್ರೋಶೆ ಮಾಡೋಣ. ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ ಒಂದು ಡಬಲ್ ಕ್ರೋಶೆ ಮಾಡೋಣ. ಆ 2 ಚೈನ್ ಕೂಡ ಒಂದು ಡಬಲ್ ಕ್ರೋಶೆ ಅಂತ ಕನ್ಸಿಡರ್ ಮಾಡೋಣ. ಸೊ ಇಲ್ಲಿ 2 ಡಬಲ್ ಕ್ರೋಶೆ ಆಯಿತು. 2 ಡಬಲ್ ಕ್ರೋಶೆ ಆದಮೇಲೆ 4 ಚೈನ್ಸ್ ಹಾಕ್ಕೋಬೇಕು. 4 ಚೈನ್ಸ್ ಹಾಕ್ಕೊಂಡು ನಾವೇನೀಗ ಡಬಲ್ ಕ್ರೋಶೆ ಮಾಡ್ಕೊಂಡಿರ್ತೀವಲ್ಲ ಆ ಡಬಲ್ ಕ್ರೋಶೆದ ಹಿಂದ್ಗಡೆ ಹೋಗಿ ದಾರ ತಂದು ಲಾಕ್ ಮಾಡಬೇಕು. ಸೊ ಇದು ಪಿಕಾಟ್ ಡಿಸೈನ್ ಆಗುತ್ತೆ. ಇಲ್ಲಿ ನಾವು 3 ಚೈನ್ಸ್ ಹಾಕ್ತಿಲ್ಲ, 4 ಚೈನ್ ಹಾಕ್ತಿದ್ವಿ ಪಿಕಾಟ್ಗೆ, ಯಾಕಂದರೆ ಸ್ವಲ್ಪ ಡಿಸೈನ್ ದೊಡ್ಡದಾಗಿ ಕಾಣಲಿ ಅಂತ. ಇದು ತುಂಬ ಚಿಕ್ಕದಿದೆ ಡಿಸೈನು. ಸೊ ಅದಕ್ಕೆ ತೀರಾ 3 ಚೈನ್ಸ್ ಹಾಕ್ಕೊಂಡ್ರೆ ಇನ್ನೂ ಚಿಕ್ಕದಾಗಿ ಕಾಣಿಸುತ್ತೆ. ಅದಕ್ಕೆ ಇಲ್ಲಿ 4 ಚೈನ್ಸ್ ಹಾಕಿ ನಾನು ಆ ಡಬಲ್ ಕ್ರೋಶೆ ಏನು ಮಾಡಿರ್ತೀವಲ್ಲ ಅದಕ್ಕೆ ಪಿಕಾಟ್ ಮಾಡ್ತಿದ್ದೀನಿ. ಸೊ ಇಲ್ಲಿ ಟೋಟಲಾಗಿ 3 ಸರ್ತಿ 4 ಚೈನ್ ಹಾಕಿ ಆ ಡಬಲ್ ಕ್ರೋಶೆ ಮಾಡಿರ್ತೀವಲ್ಲ ಅದಕ್ಕೇ ಲಾಕ್ ಮಾಡಬೇಕು. ಸೊ 2 ಚೈನ್ ಕೂಡ ಒಂದು ಡಬಲ್ ಕ್ರೋಶೆ ಅಂತ ಕನ್ಸಿಡರ್ ಮಾಡಿದರೆ ಸೆಕೆಂಡ್ ಒಂದು ಡಬಲ್ ಕ್ರೋಶೆ ಈಗೇನು ನಾವು ಒಂದು ಮಾಡಿರ್ತೀವಲ್ಲ ಅದನ್ನು ಅದಕ್ಕೇ ಈ 4 ಚೈನ್ಸ್ ಹಾಕಿ ಪಿಕಾಟ್ ಮಾಡಬೇಕು. 3 ಪಿಕಾಟ್ಸ್ನ ಮಾಡಬೇಕು. ಸೊ ಈ ರೀತಿ ಕಾಣಿಸುತ್ತೆ. ತುಂಬ ಚಿಕ್ಕದಿದೆ ಡಿಸೈನು. 3 ಸರ್ತಿ ಆದಮೇಲೆ ಒಂದು ಚೈನ್ ಹಾಕೊಳ್ಳೋಣ. ಎಕ್ಸ್ಟ್ರಾ ಒಂದು ಚೈನ್ ಹಾಕ್ಕೊಂಡು ಒಂದು ಸ್ವಲ್ಪ ದಾರ ಮೇಲೆತ್ತಿ ನಾನಿಲ್ಲಿ ಪರ್ಲ್ಸ್ನ ಯೂಸ್ ಮಾಡ್ತಿದ್ದೀನಿ. ನಿಮಗೆ ಬೇಕಂದರೆ ನೀವು ಬೇರೆ ಬೀಡ್ಸ್ನ ಯೂಸ್ ಮಾಡ್ಬೋದು. ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಬೇಕು. ಲಾಕ್ ಮಾಡಿದ್ಮೇಲೆ ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಿ ಸ್ಟ್ರೇಟಾಗಿ ಸೀದಾ ನೋಡಿಕೊಂಡು ಕರೆಕ್ಟಾಗಿ, ಇಲ್ಲ ಡಿಸೈನು ಸ್ಟ್ರೇಟಾಗಿ ಬರೋದಿಲ್ಲ, ನೀಟಾಗಿ ಕಾಣಿಸೋದಿಲ್ಲ. ಸೊ ಕರೆಕ್ಟಾಗಿ, ಇದು ಇಂಪಾರ್ಟೆಂಟು, ಕರೆಕ್ಟಾಗಿ ಸ್ಟ್ರೇಟಾಗಿ ನೋಡಿಕೊಂಡು ನೀಡಲ್ ಹಾಕಿ ದಾರ ತಂದು ನೀಡಲ್ ಮೇಲೆ 3 ದಾರ ಇರುತ್ತೆ, 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ ಒಂದು ಡಬಲ್ ಕ್ರೋಶೆ ಮಾಡ್ಕೋಬೇಕು. ಅದಾದಮೇಲೆ ಮತ್ತೆ ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಿ ಅದರ ಪಕ್ಕದಲ್ಲೇ ನೀಡಲ್ ಹಾಕಿ ದಾರ ತಂದು ಇನ್ನೊಂದು ಡಬಲ್ ಕ್ರೋಶೆ ಮಾಡಬೇಕು. ಸೊ ಟೋಟಲ್ ಇಲ್ಲಿ ಒಂದಲ್ಲ 2 ಡಬಲ್ ಕ್ರೋಶೆ ಮಾಡ್ಕೋಬೇಕು. ಫಸ್ಟಷ್ಟೇ 1 ಡಬಲ್ ಕ್ರೋಶೆ ಮಾಡಬೇಕು, ಯಾಕಂದರೆ 2 ಚೈನ್ ಕೂಡ ಒಂದು ಡಬಲ್ ಕ್ರೋಶೆ ಅಂತ ಕನ್ಸಿಡರ್ ಮಾಡೋದ್ರಿಂದ ನಾವು ಫಸ್ಟಷ್ಟೇ 1 ಹಾಕ್ಕೋಬೇಕು. ನೆಕ್ಸ್ಟ್ ಕಂಟಿನ್ಯೂ ಎಲ್ಲ ಈ ರೀತಿ 2 ಡಬಲ್ ಕ್ರೋಶೆ ಹಾಕ್ಕೋಬೇಕು. ಹಾಕ್ಕೊಂಡ್ಮೇಲೆ 4 ಚೈನ್ಸ್ ಹಾಕ್ಕೊಂಡು ಸೆಕೆಂಡ್ 1 ಡಬಲ್ ಕ್ರೋಶೆ ಏನಿರುತ್ತಲ್ಲ ಅದರ ಹಿಂದ್ಗಡೆ ಹೋಗಿ ದಾರ ತಂದು ಈ 4 ಚೈನ್ಸ್ನ ಲಾಕ್ ಮಾಡ್ಕೊಂಡು ಹೋಗಬೇಕು. ಅಥವಾ ನೀವು 2 ಡಬಲ್ ಕ್ರೋಶೆ ಮಧ್ಯೆ ಲಾಕ್ ಮಾಡ್ಕೋಬೇಕಂತ ಕೂಡ ಅಂದ್ಕೋಬೋದು. ಸೊ 2 ಒಂದೇ. ಈ ರೀತಿ 3 ಸರ್ತಿ 4 ಚೈನ್ಸ್ ಹಾಕಿ ಆ ಡಬಲ್ ಕ್ರೋಶೆಗೆ ಲಾಕ್ ಮಾಡ್ಕೋಬೇಕು. ಸೊ ಇಷ್ಟು ಪುಟ್ಟದಾಗಿ ಕಾಣಿಸುತ್ತೆ ಡಿಸೈನು. ಇಷ್ಟ 3 ಸರ್ತಿ ಆದಮೇಲೆ ಒಂದು ಎಕ್ಸ್ಟ್ರಾ ಚೈನ್ಸ್ ಹಾಕ್ಕೊಳ್ಳಿ. ಚೈನ್ ಹಾಕ್ಕೊಂಡು ಸ್ವಲ್ಪ ದಾರ ಮೇಲೆ ಎತ್ತಿ ಮತ್ತೆ ಒಂದು ಬೀಡ್ ಆ್ಯಡ್ ಮಾಡಿ. ಬೀಡ್ ಆ್ಯಡ್ ಮಾಡಿದ್ಮೇಲೆ ಬೀಡನ್ನ ಲಾಕ್ ಮಾಡಿ ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಿ ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಮತ್ತು ಡಬಲ್ ಕ್ರೋಶೆಗಳನ್ನ ಮಾಡ್ಕೋಬೇಕು. 2 ಡಬಲ್ ಕ್ರೋಶೆಗಳನ್ನ ಮಾಡ್ಕೋಬೇಕು. ಸೊ 2 ಡಬಲ್ ಕ್ರೋಶೆ ಮಾಡಿಕೊಂಡು 4 ಚೈನ್ ಹಾಕ್ಕೊಂಡು ಆ ಸೆಕೆಂಡ್ ಡಬಲ್ ಕ್ರೋಶೆ ಅಥವಾ 2 ಡಬಲ್ ಕ್ರೋಶೆದ ಮಧ್ಯೆ ಲಾಕ್ ಮಾಡ್ಕೊಂಡು ಹೋಗಬೇಕು. ಸೊ ಇಷ್ಟೇ ಡಿಸೈನು, ತುಂಬ ಈಸಿಯಾಗಿದೆ. ಸೊ ಇಲ್ಲಿ ನಾನು 4 ಚೈನ್ಸ್ ಹಾಕ್ತಿದ್ದೀನಿ. 4 ಚೈನ್ ಹಾಕಿ 2 ಡಬಲ್ ಕ್ರೋಶೆ ಮಧ್ಯೆ ಸ್ಪೇಸ್ ಇರುತ್ತೆ ಅಲ್ಲಿ ಹೋಗಿ ಲಾಕ್ ಮಾಡಬೇಕು, ಅಥವಾ 2ನೇ ಡಬಲ್ ಕ್ರೋಶೆದ ಹಿಂದ್ಗಡೆ ಹೋಗಿ ಲಾಕ್ ಮಾಡಬೇಕು ಅಂತ ಕೂಡ ಅನ್ಕೋಬೋದು. ಸೊ ಇದೇ ರೀತಿ ಕಂಟಿನ್ಯೂ ಹಾಕ್ಕೊಂಡು ಹೋಗಬೇಕು ಪೂರ್ತಿ ಡಿಸೈನು. ತುಂಬ ಸಿಂಪಲ್ ಆಗಿದೆ, ತುಂಬ ಚಿಕ್ಕದೇ ಕಾಣಿಸುತ್ತೆ. ಇದು ಅಷ್ಟೊಂದು ದೊಡ್ಡದೇನಾಗೋದಿಲ್ಲ ಡಿಸೈನು, ಆರ್ಚು. ಸೊ ತುಂಬ ಚಿಕ್ಕದಿದೆ. ಯಾರಾದರೂ ತುಂಬ ಸಿಂಪಲ್ಲಾಗಿ ಲೈಕ್ ಮಾಡೋರಿಗೆ ಕೂಡ ನೀವು ಈ ಡಿಸೈನ್ನ ಹಾಕ್ಬೋದು. ನೀವು ಇಲ್ಲಿ ಪರ್ಲ್ ಬದಲಿ ಗೋಲ್ಡ್, ಸಿಲ್ವರ್ ಅಥವಾ ಬೇರೆ ಯಾವುದಾದ್ರೂ ಡಿಸೈನ್ ಬೀಡ್ಸ್ ಕೂಡ ನೀವು ಯೂಸ್ ಮಾಡ್ಬೋದು. ನಾನಿಲ್ಲಿ ಪರ್ಲ್ ಯೂಸ್ ಮಾಡಿದ್ದೀನಿ ಡಿಫ್ರೆಂಟಾಗಿರಲಿ ಅಂತ. ಸೊ ಪೂರ್ತಿ ಹಾಕಿದ ಮೇಲೆ ಯಾವ ರೀತಿ ಕಾಣಿಸುತ್ತೆ ತೋರಿಸ್ತೀನಿ ನೋಡಿ. ಸೊ ಈ ರೀತಿ ಕಾಣಿಸ್ತಿದೆ. ತುಂಬ ಚಿಕ್ಕದು ಬಂದಿದೆ ಡಿಸೈನು. ನೀವು ಇದನ್ನು ಬೇಕಂದರೆ ಬ್ಲೌಸಿಗೆ ಕೂಡ ಹಾಕೋಬೋದು, ಸ್ಲೀವ್ಸಿಗೆ ಅಥವಾ ಬ್ಯಾಕ್ ಸೈಡ್ ಕೂಡ. ಸೊ ನಿಮಗೆ ಕುಚ್ಚು ಬೇಕನ್ನೋರು ನೀವು ಈ ಬೀಡ್ಸ್ ಇದ್ದಾವಲ್ಲ ಅಲ್ಲಿ ಕೂಡ ಕಟ್ಬೋದು. 2 ಬೀಡ್ ಬಿಟ್ಟು 3rd ಬೀಡ್ಗೆ ಕಟ್ಬೋದು. ಇಲ್ಲ ಕುಚ್ಚು ಕಟ್ತೇನೆ ಚೆನ್ನಾಗಿ ಕಾಣಿಸುತ್ತೆ. ಇದು ಕುಚ್ಚು ಕಟ್ಟಿದರೆ ಡಿಸೈನ್ ಲುಕ್ ಕಾಣೋದಿಲ್ಲ. ಸೊ ಕುಚ್ಚು ಕಟ್ತೇನೆ ಹಾಕ್ಕೊಳ್ಳಿ ಅಂದರೆ ಚೆನ್ನಾಗಿ ಕಾಣಿಸುತ್ತೆ.
ಇಲ್ಲ ಕುಚ್ಚು ಬೇಕೇ ಬೇಕು ಅನ್ನೋರು ಎರಡೆರಡು ಬೀಡ್ ಆದಮೇಲೆ ಒಂದು ತರ್ಡ್ ಬೀಡಿಗೆ ಒಂದು ಈ ರೀತಿ ಕಟ್ಕೋಬೋದು. ಸೊ ಡಿಸೈನ್ ಇಷ್ಟ ಆದರೆ ನೀವು ಒಂದು ಸತಿ ಟ್ರೈ ಮಾಡಿ. ನನ್ನ ಚಾನಲ್ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.